ಭಾರತ ದೇಶದ GDP ವರ್ಷದಿಂದ ವರ್ಷಕ್ಕೆ ಆಗ್ತಾನೆ ಬರ್ತಾ ಇದೆ. ಇದು ಒಂದು ಕಡೆ ಆತಂಕವನ್ನು ಉಂಟು ಮಾಡ್ತಾ ಇದ್ದರೆ, ಇತ್ತ ನಮ್ಮ ರಾಜ್ಯ ಕರ್ನಾಟಕ ದೇಶದ ಆರ್ಥಿಕ ಬೆಳವಣಿಗೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ 2024-25ರಲ್ಲಿ ಅನ್ನೋದು ಗಮನಿಸಬೇಕಾದಂಥ ವಿಚಾರ. ಇದು ಈಗ ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಿರೋದು. ಸಿದ್ದರಾಮಯ್ಯನವರ ಸರ್ಕಾರ 2023ರಲ್ಲಿ ಅಸ್ತಿತ್ವಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ಸೋಮಾರಿ ಮಾಡ್ತಾ ಇದೆ, ಆರ್ಥಿಕತೆಯನ್ನು ಹಾಳು ಮಾಡ್ತಾ ಇದೆ ಅಂತಾನೆ ಸಿದ್ದರಾಮಯ್ಯನವರ ವಿರೋಧಿಗಳು ಅವರ ವಿರುದ್ಧ ಕೆಂಡ ಕಾರ್ತಾ ಇದ್ರು. ಆದರೆ ಇವತ್ತು ಅದೇ ಸಿದ್ದರಾಮಯ್ಯ ಸರ್ಕಾರ ಇರುವಂತಹ ಕರ್ನಾಟಕವೇ ದೇಶದ ಆರ್ಥಿಕ ಬೆಳವಣಿಗೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನೋದು ನಿನ್ನೆ ಸಂಸತ್ನಲ್ಲಿ ಖುದ್ದು ಕೇಂದ್ರ ಸರ್ಕಾರದ ಮಂತ್ರಿನೇ ಒಂದು ದತ್ತಾಂಶವನ್ನು ಮಂಡಿಸ್ತಾರೆ. ಅದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಲಾದಾಯದಲ್ಲಿ ಈಗ ಕರ್ನಾಟಕ ನಂಬರ್ 1 ಪಟ್ಟಕ್ಕೆ ಏರಿದೆ. 2024-25ನೇ ಸಾಲಿನಲ್ಲಿ ಕರ್ನಾಟಕದ ಒಟ್ಟು ತಲಾ ಆದಾಯ 2.4 ಲಕ್ಷ ರೂಪಾಯಿಗೆ ಏರಿಕೆ ಆಗುವ ಮೂಲಕ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದೆ ಅಂತಲೇ ಹೇಳಬಹುದು. ಇದು ಇವತ್ತು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿರೋದು. ಸಿದ್ದು ಸರ್ಕಾರ ಜನರನ್ನು ಹಾಳು ಮಾಡ್ತಾ ಇದೆ ಅಂತ ಹೇಳ್ತಿದ್ರಲ್ವ, ಆದರೆ ಇವತ್ತು ಅದೇ ಗ್ಯಾರಂಟಿ ಯೋಜನೆಗಳು ಆರ್ಥಿಕತೆಗೆ ಕೊಡುಗೆ ನೀಡ್ತಾ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದು ಸರ್ಕಾರ ವರ್ಷಕ್ಕೆ 57,000 ಕೋಟಿ ಜನಗಳಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ. ಈ ಹಣ ಮತ್ತೆ GST ರೂಪದಲ್ಲೋ ತೆರಿಗೆ ರೂಪದಲ್ಲೋ ಮತ್ತೆ ಸರ್ಕಾರದ ಬೊಕ್ಕಸಕ್ಕೆ ಸೇರ್ತಾ ಇರೋದು ಈ ತಲಾದಾಯ ಹೆಚ್ಚಾಗಿರುವ ಅಂಶದಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು. ಈಗ ಈ ವಿಚಾರವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ತಮ್ಮ ವಿರೋಧಿಗಳಿಗೂ ಉತ್ತರವನ್ನು ಕೊಡ್ತಾ ಇದ್ದಾರೆ. ನಮಗೆ ಏನೆಲ್ಲ ನೀವು ಟೀಕೆ ಮಾಡಿದ್ರಿ, ಆದರೆ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕವೇ ಪ್ರಥಮ ಸ್ಥಾನದಲ್ಲಿದೆಯಲ್ಲ ತಲಾದಾಯದಲ್ಲಿ, ಇದಕ್ಕೆ ಏನು ಹೇಳ್ತೀರಿ? ನಿಮ್ಮ ಕೇಂದ್ರ ಸರ್ಕಾರನೇ ಸಂಸತ್ನಲ್ಲಿ ಈ ದತ್ತಾಂಶವನ್ನು ಮಂಡನೆ ಮಾಡಿದೆಯಲ್ಲ, ಈಗಲಾದರೂ ಸ್ವಲ್ಪ ಬಡ ಜನರ ಬಗ್ಗೆ ಕೇವಲವಾಗಿ ಮಾತಾಡೋದನ್ನು ಬಿಡ್ತೀರಾ ಅಂತ ಈಗಾಗಲೇ ಅವರು ಟ್ವಿಟರ್ ಮೂಲಕನೇ BJP ನಾಯಕರಿಗೆ ಮತ್ತು ಈ ಗ್ಯಾರಂಟಿ ಯೋಜನೆಗಳನ್ನು ಯಾರ್ಯಾರು ಟೀಕೆ ಮಾಡ್ತಿದ್ರು ಅವರೆಲ್ಲರಿಗೂ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇನ್ನು ತಲಾದಾಯದಲ್ಲಿ 2ನೇ ಸ್ಥಾನದಲ್ಲಿರುವ ರಾಜ್ಯ ಅಂದರೆ ತಮಿಳುನಾಡು, ಕರ್ನಾಟಕ ಎರಡೂ ಕೂಡ ದಕ್ಷಿಣ ಭಾರತದ ರಾಜ್ಯಗಳು. ಇವತ್ತು ತಲಾದಾಯದಲ್ಲಿ ಈ 2 ರಾಜ್ಯಗಳೇ ಮೇಲುಗೈಯನ್ನು ಸಾಧಿಸಿರೋದು. ನಿಜಕ್ಕೂ ಕೇಂದ್ರ ಸರ್ಕಾರ ದಕ್ಷಿಣ ಭಾರತದ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ವಿಚಾರದಲ್ಲಿ ಏನು ಅನ್ಯಾಯ ಮಾಡ್ತಾ ಬರ್ತಾ ಇದೆಯೋ ಅದಕ್ಕೆ ಉತ್ತರ ಕೊಡಬೇಕಾದವರೀಗ ಕೇಂದ್ರ ಸರ್ಕಾರನೇ. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಂದ ಹೆಚ್ಚಿನ ಆದಾಯವನ್ನು ಪಡ್ಕೊಂಡು ನಮಗೆ ತೆರಿಗೆನಲ್ಲಿ ಪಾಲನ ಸರಿಯಾಗಿ ಕೊಡ್ತಾ ಇಲ್ವಲ್ಲ ಅಂತೇಳಿ ಈಗ ಸಾರ್ವಜನಿಕರು ಕೂಡ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಆದರೆ ಒಂದಂತೂ ಸ್ಪಷ್ಟವಾಗಿ ಹೇಳ್ಬೋದು, ಸಿದ್ದರಾಮಯ್ಯನವ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ 2 ವರ್ಷದಲ್ಲಿ ತಲಾದಾಯ ಏರಿಕೆಯಾಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಏರಿಕೆಯಾಗಿದೆ. ಇದರಿಂದನೇ ಗೊತ್ತಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು ದೇಶದ ಆರ್ಥಿಕ ಬೆಳವಣಿಗೆಗೆ ಮತ್ತು ಕರ್ನಾಟಕ ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗ್ತಾ ಇದೆ. ಈ ವಿಚಾರವನ್ನೇ ಸಿದ್ದರಾಮಯ್ಯನವರು ಟ್ವಿಟರ್ ಮೂಲಕ ಸ್ಪಷ್ಟಪಡಿಸಿರೋದು. ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ತಲಾದಾಯ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ. ರಾಜ್ಯದ ತಲಾ ನಿವ್ವಳ ರಾಜ್ಯ ದೇಶೀಯ ಉತ್ಪನ್ನವು 2,04,605 ರೂಪಾಯಿಗೆ ತಲುಪಿದೆ ಎಂದು ಸಂಸತ್ತಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಸಲ್ಲಿಸಿದ ದತ್ತಾಂಶವೇ ತಿಳಿಸ್ತಾ ಇದೆ. 2014-15ರಲ್ಲಿ ಕರ್ನಾಟಕದ ತಲಾದಾಯ 1,05,697 ರೂಪಾಯಿ ಇತ್ತು. ಇದೀಗ 10 ವರ್ಷಗಳಲ್ಲಿ 93.6% ಏರಿಕೆ ಕಂಡಿರುವುದು ಗಮನಾರ್ಹ ಸಂಗತಿ. ಈ ಸಾಧನೆಯ ಶ್ರೇಯಸ್ಸು ನಮ್ಮ ಸರ್ಕಾರ ಜಾರಿಗೆ ಕೊಟ್ಟ ಗ್ಯಾರಂಟಿ ಯೋಜನೆಗಳಿಗೆ ಸಲ್ಲುತ್ತೆ. ರಾಜ್ಯದ ಪ್ರತಿ ಕುಟುಂಬಗಳಿಗೂ ತಿಂಗಳಿಗೆ 4,000-5,000 ಸಾವಿರ ರೂಪಾಯಿಯಿಂದ ವರ್ಷಕ್ಕೆ 60,000-70,000 ಸಾವಿರ ರೂಪಾಯಿ ನೇರವಾಗಿ ತಲುಪಿಸುವ ಮೂಲಕ ಪ್ರತಿ ಕುಟುಂಬವನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸುತ್ತಿದ್ದೇವೆ. ಜನರಲ್ಲಿ ಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಅವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬಿ ಈ ಮೂಲಕ ರಾಜ್ಯದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಸಾಧಿಸಿ ತೋರಿಸಿದ್ದೇವೆ ಅಂತೇಳಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ತಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ. ಇದು ನಿಜ ಕೂಡ ಹೌದು. ಯಾಕಂದರೆ ಇವತ್ತು ಸ್ಪಷ್ಟವಾಗಿ ಉತ್ತರನೇ ಸಿಕ್ಬಿಟ್ಟಿದೆಯಲ್ಲ, ಕರ್ನಾಟಕದ ತಲಾದಾಯ ಇಡೀ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿರೋದು. ಇದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಪರೋಕ್ಷವಾಗಿ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇರೋದು. ಇನ್ನು ಮುಂದಕ್ಕಾದರೂ ಈ ಗ್ಯಾರಂಟಿ ಯೋಜನೆಗಳನ್ನು ಯಾರು ಟೀಕೆ ಮಾಡ್ತಾರೋ ಅವರ ಬಾಯಿಗೆ ಬೀಗ ಹಾಕುತ್ತಾ ಕಾದು ನೋಡಬೇಕು.